ಒಬ್ಬ ಭಕ್ತ ದೇವರಿಗಾಗಿ ತನ್ನ 2 ಕಣ್ಣುಗಳನ್ನು ಅರ್ಪಿಸಿದನು. ಅವನು ರಾಜನಲ್ಲ, ಋಷಿಯೂ ಅಲ್ಲ, ಒಬ್ಬ ಸಾಮಾನ್ಯ ಬೇಟೆಗಾರ. ಶಾಸ್ತ್ರ ಗೊತ್ತಿರಲಿಲ್ಲ, ಮಂತ್ರ ಗೊತ್ತಿರಲಿಲ್ಲ. ಆದರೆ ದೇವರ ಮೇಲಿನ ಅವನ ಪ್ರೀತಿ ಅಳೆಯಲಾಗದಷ್ಟು ದೊಡ್ಡದಾಗಿತ್ತು. ಈ ಬೇಟೆಗಾರನೇ ಮುಂದೆ ಮಹಾಭಕ್ತ ಕಣ್ಣಪ್ಪ ನಾಯನಾರ್ ಎಂದು ವಿಖ್ಯಾತನಾದ. ಅವನು ತನ್ನ ಕಣ್ಣುಗಳನ್ನೇ ಶಿವನಿಗೆ ಏಕೆ ಅರ್ಪಿಸಿದ? ಆ ದಿನ ನಿಜವಾದ ನಡೆದದ್ದು ಏನು? ಬನ್ನಿ ಕಣ್ಣಪ್ಪ ನಾಯನಾರ್ ಅವರ ಮನ ಮುಟ್ಟುವ ಪವಿತ್ರ ಕಥೆಯನ್ನು ಕೇಳೋಣ. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. ಬಹಳ ವರ್ಷಗಳ ಹಿಂದೆ ದಟ್ಟ ಕಾಡುಗಳಿಂದ ಆವರಿಸಿದ ಒಂದು ಪ್ರದೇಶದಲ್ಲಿ ಬೇಟೆಯಾಡುವ ಜನಾಂಗ ವಾಸಿಸುತ್ತಿತ್ತು. ಆ ಜನಾಂಗದಲ್ಲಿ ತಿನ್ನ ಎಂಬ ಒಬ್ಬ ಧೈರ್ಯಶಾಲಿ ಯುವಕನಿದ್ದನು. ಅವನು ಬಲಶಾಲಿ, ನೇರ ಸ್ವಭಾವನಾದವನು. ಆದರೆ ಅವನಿಗೆ ವೇದ, ಶಾಸ್ತ್ರ ಅಥವಾ ಪೂಜಾ ವಿಧಾನಗಳ ಬಗ್ಗೆ ಯಾವುದೂ ಜ್ಞಾನ ಇರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಬೇಟೆಯಾಡಿ ತನ್ನ ಕುಟುಂಬ ಮತ್ತು ಜನಾಂಗದವರನ್ನ ಹೊಟ್ಟೆ ತುಂಬಿಸುತ್ತಿದ್ದ. ಆದರೆ ಅವನ ಹೃದಯ ಮಾತ್ರ ಕರುಣೆ ಮತ್ತು ನಿಷ್ಠೆಯಿಂದ ತುಂಬಿತ್ತು. ಒಂದು ದಿನ ಬೇಟೆಯಾಡುತ್ತಾ ಕಾಡಿನ ಆಳಕ್ಕೆ ಹೋದಾಗ ಬೆಟ್ಟದ ಮೇಲಿರುವ ಒಂದು ಹಳೆಯ ಶಿವಲಿಂಗ ಅವನ ಕಣ್ಣಿಗೆ ಬಿತ್ತು. ಸುತ್ತಮುತ್ತ ಯಾರೂ ಇರಲಿಲ್ಲ. ತಂಪಾದ ಗಾಳಿ ಬೀಸುತ್ತಿತ್ತು. ಮರಗಳ ಎಲೆಗಳು ನಿಧಾನವಾಗಿ ಸದ್ದು ಮಾಡುತ್ತಿದ್ದವು. ಆ ನಿಶಬ್ದ ವಾತಾವರಣದಲ್ಲಿ ತಿನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಮೂಡಿಸಿತ್ತು. ಈ ಕಾಡಿನ ಮಧ್ಯೆ ಈ ದೇವರು ಒಬ್ಬರೇ ಏಕೆ ಇದ್ದಾರೆ? ಇವರನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲವೇ ಎಂದು ಯೋಚಿಸುತ್ತಿದ್ದನು. ಆ ದಿನದಿಂದ ಪ್ರತಿದಿನ ಬೇಟೆಗೆ ಹೋಗುವ ಮೊದಲು ತಿನ್ನ ಶಿವಲಿಂಗದ ಬಳಿಗೆ ಹೋಗಲು ಆರಂಭಿಸಿದ. ಅವನಿಗೆ ಪೂಜೆ ಹೇಗೆ ಮಾಡಬೇಕು ಎಂದು ಗೊತ್ತಿರಲಿಲ್ಲ. ಆದರೆ ತನ್ನ ಮನಸ್ಸಿಗೆ ಸರಿ ಎನಿಸಿದ ರೀತಿಯಲ್ಲಿ ದೇವರನ್ನು ಪೂಜಿಸಲು ಶುರು ಮಾಡಿದ. ಅಲ್ಲಿ ಪಾತ್ರೆ ಇರಲಿಲ್ಲ. ಆದ್ದರಿಂದ ನದಿಯಿಂದ ನೀರನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಂಡು ಬಂದು ಶಿವಲಿಂಗದ ಮೇಲೆ ಅಭಿಷೇಕ ಮಾಡುತ್ತಿದ್ದ. ಕಾಡಿನಲ್ಲಿ ಸಿಕ್ಕ ಅತ್ಯುತ್ತಮ ಹೂಗಳನ್ನು ತಂದು ಅರ್ಪಿಸುತ್ತಿದ್ದ. ಆ ದಿನ ಬೇಟೆಯಲ್ಲಿ ಸಿಕ್ಕ ಅತ್ಯುತ್ತಮ ಮಾಂಸವನ್ನು ನನ್ನ ಬಳಿ ಇರುವ ಅತ್ಯುತ್ತಮ ಕಾಣಿಕೆ ಇದೆ, ಇದನ್ನು ನನ್ನ ದೇವರಿಗೆ ಅರ್ಪಿಸಬೇಕು ಎಂದು ಭಾವಿಸಿ ಶಿವನಿಗೆ ಸಮರ್ಪಿಸುತ್ತಿದ್ದ. ಅವನ ಭಕ್ತಿ ನಿಯಮಗಳಿಂದ ಹುಟ್ಟಿದ ಭಕ್ತಿ ಅಲ್ಲ, ಪ್ರೀತಿಯಿಂದ ತುಂಬಿದ ನಿಷ್ಕಪಟ ಭಕ್ತಿಯಾಗಿತ್ತು. ಅದೇ ಸಮಯದಲ್ಲಿ ಆ ದೇವಾಲಯಕ್ಕೆ ಪ್ರತಿದಿನ ಒಬ್ಬ ಬ್ರಾಹ್ಮಣ ಪೂಜಾರಿ ಬಂದು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡುತ್ತಿದ್ದರು. ಆದರೆ ಪ್ರತಿದಿನ ಬೆಳಿಗ್ಗೆ ಬಂದಾಗ ಶಿವಲಿಂಗದ ಮೇಲೆ ಮಾಂಸ, ಕಾಡಿನ ಎಲೆಗಳು ಮತ್ತು ವಿಚಿತ್ರ ರೀತಿಯ ಪೂಜೆ ಕಂಡು ಅವರಿಗೆ ತುಂಬ ದುಃಖವಾಗುತ್ತಿತ್ತು. ಯಾರು ಈ ರೀತಿ ಶಿವಲಿಂಗವನ್ನು ಅಪವಿತ್ರ ಮಾಡುತ್ತಿದ್ದಾರೆ ಎಂದು ಮನಸ್ಸಿನಲ್ಲಿ ನೋವುಪಡುತ್ತಿದ್ದರು. ಕೊನೆಗೆ ಒಂದು ದಿನ ಅವರು ಶಿವನ ಮುಂದೆ ಕೈ ಮುಗಿದು ಪ್ರಾರ್ಥಿಸಿದರು. ದೇವರೇ, ಹೀಗೆ ಮಾಡುವವರು ಯಾರು? ನನಗೆ ತೋರಿಸಿ ಎಂದು ದೇವರಲ್ಲಿ ಬೇಡಿಕೊಂಡನು. ಆ ರಾತ್ರಿ ಶಿವನು ಅವರ ಕನಸಿನಲ್ಲಿ ಕಾಣಿಸಿಕೊಂಡರು. ಮುಗುಳ್ನುಗುತ್ತಾ ಹೇಳಿದರು, ನಾಳೆ ಮರದ ಹಿಂದೆ ಅಡಗಿ ನೋಡು, ನಿನಗೆ ನನ್ನ ಅತಿ ಪ್ರಿಯ ಭಕ್ತನ ದರ್ಶನವಾಗುತ್ತದೆ ಎಂದು ಹೇಳಿದರು. ಮರುದಿನ ಬೆಳಗ್ಗೆ ಪೂಜಾರಿ ಶಿವನು ಹೇಳಿದಂತೆ ದೇವಾಲಯದ ಪಕ್ಕದಲ್ಲಿದ್ದ ದೊಡ್ಡ ಮರದ ಹಿಂದೆ ಅಡಗಿ ಕುಳಿತರು. ಸ್ವಲ್ಪ ಹೊತ್ತಿನ ನಂತರ ಕಾಡಿನ ದಾರಿಯಲ್ಲಿ ತಿನ್ನನ್ ಬರುತ್ತಿರುವುದನ್ನು ಕಾಣಿಸಿತು. ಅವನ ಭುಜದ ಮೇಲೆ ಬಿಲ್ಲು ಮತ್ತು ಬಾಣ, ಕೈಯಲ್ಲಿ ಬೇಟೆಯಾಡಿದ ಪ್ರಾಣಿ, ಮುಖದಲ್ಲಿ ನಿರ್ಮಲವಾದ ನಗು ಕಾಣಿಸುತ್ತಿತ್ತು. ಶಿವಲಿಂಗದ ಬಳಿ ಬಂದ ತಕ್ಷಣ ಅವನ ಮೊದಲು ಸುತ್ತಲೂ ಗಮನದಿಂದ ನೋಡಿದನು. ನನ್ನ ದೇವರಿಗೆ ಏನಾದರೂ ಅಪಾಯವಾಗಿದೆಯೇ ಎಂದು ಪರಿಶೀಲಿಸಿದನು. ಎಲ್ಲವೂ ಸುರಕ್ಷಿತವಾಗಿದೆ ಎಂದು ಖಚಿತವಾದ ನಂತರ ನದಿಯಿಂದ ತಂದ ನೀರನ್ನು ತನ್ನ ಬಾಯಿಯಲ್ಲಿ ಹಿಡಿದು ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿದನು. ನಂತರ ಕಾಡಿನಲ್ಲಿ ಕಿತ್ತು ತಂದ ಹೂಗಳನ್ನು ತನ್ನ ತಲೆಯಿಂದ ತೆಗೆದು ಪ್ರೀತಿಯಿಂದ ಶಿವನಿಗೆ ಅರ್ಪಿಸಿದನು. ಆ ದಿನ ಬೇಟೆಯಲ್ಲಿ ಸಿಕ್ಕ ಅತ್ಯುತ್ತಮ ಮಾಂಸದ ತುಂಡನ್ನು ಶಿವಲಿಂಗದ ಮುಂದೆ ಇಟ್ಟು ಹೇಳಿದನು, ಇದು ಇಂದಿನ ಅತ್ಯುತ್ತಮ ಆಹಾರ. ಮೊದಲು ನೀನೇ ಸ್ವೀಕರಿಸು, ನಂತರ ನಾನು ತಿನ್ನುತ್ತೇನೆ. ಮರದ ಹಿಂದೆ ಅಡಗಿದ ಪೂಜಾರಿ ಇದನ್ನೆಲ್ಲ ನೋಡುತ್ತಿದ್ದರು.
ಮೊದಲು ಅವರಿಗೆ ಆಶ್ಚರ್ಯವಾಯಿತು. ಆದರೆ ತಿನ್ನನ್ ಮುಖದಲ್ಲಿ ನಿಷ್ಕಪಟ ಪ್ರೀತಿ ಮತ್ತು ನಿಜವಾದ ಭಕ್ತಿಯನ್ನು ಕಂಡು ಅವರ ಮನಸ್ಸು ನಿಧಾನವಾಗಿ ಕರಗತೊಡಗಿತು. ಅದೇ ಕ್ಷಣದಲ್ಲಿ ತನ್ನ ಪ್ರಿಯ ಭಕ್ತನ ಭಕ್ತಿಯನ್ನು ಲೋಕಕ್ಕೆ ತೋರಿಸಲು ಶಿವನು ಒಂದು ಪರೀಕ್ಷೆ ಮಾಡಲು ನಿರ್ಧರಿಸಿದನು. ಹಠಾತ್ತನೆ ಶಿವಲಿಂಗದ ಒಂದು ಕಣ್ಣಿನಿಂದ ರಕ್ತ ಹರಿಯಲು ಆರಂಭವಾಯಿತು. ಅದನ್ನು ಕಂಡ ತಿನ್ನ ಬೆಚ್ಚಿ ಬಿದ್ದನು. ಅಯ್ಯೋ, ನನ್ನ ದೇವರಿಗೆ ಗಾಯವಾಗಿದೆ ಎಂದು ಕಳವಳಗೊಂಡನು. ತಕ್ಷಣ ಕಾಡಿನಲ್ಲಿದ್ದ ಔಷಧಿ ಎಲೆಗಳನ್ನು ತಂದು ಗಾಯದ ಮೇಲೆ ಹಚ್ಚಿದನು. ಆದರೆ ರಕ್ತ ಮಾತ್ರ ನಿಲ್ಲಲಿಲ್ಲ. ತಿನ್ನನ್ ಕಣ್ಣಲ್ಲಿ ನೀರು ತುಂಬಿತ್ತು. ನನ್ನ ದೇವರ ನೋವನ್ನು ನಾನು ನೋಡಲು ಸಾಧ್ಯವಿಲ್ಲ ಎಂದು ದುಃಖದಿಂದ ಹೇಳಿದರು. ಸ್ವಲ್ಪ ಹೊತ್ತು ಯೋಚಿಸಿದರು. ನಂತರ ದೃಢವಾಗಿ ಹೇಳಿದನು, ಕಣ್ಣು ಹಾಳಾಗಿದ್ದರೆ ನನ್ನ ಕಣ್ಣನ್ನೇ ಕೊಡುತ್ತೇನೆ. ಒಂದು ಕ್ಷಣವು ಹಿಂಜರಿಯದೆ ತನ್ನ ಬಾಣದ ತುದಿಯಿಂದ ತನ್ನ ಒಂದು ಕಣ್ಣನ್ನು ಕಿತ್ತು ಶಿವಲಿಂಗದ ರಕ್ತ ಬರುತ್ತಿದ್ದ ಕಣ್ಣಿನ ಜಾಗದಲ್ಲಿ ಇಟ್ಟನು. ಅದ್ಭುತ! ಕ್ಷಣ ಮಾತ್ರದಲ್ಲಿ ರಕ್ತ ಹರಿಯುವುದನ್ನು ನಿಂತಿತ್ತು. ತಿನ್ನನ್ ಮುಖದಲ್ಲಿ ಸಂತೋಷ ಮೂಡಿತು. ಈಗೋ ನನ್ನ ದೇವರು ಮತ್ತೆ ಚೆನ್ನಾಗಿದ್ದಾರೆ ಎಂದು ಸಂತೋಷದಿಂದ ಹೇಳಿದನು. ಆದರೆ ಆ ಸಂತೋಷ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಶಿವಲಿಂಗದ ಇನ್ನೊಂದು ಕಣ್ಣಿನಿಂದಲೂ ರಕ್ತ ಹರಿಯಲು ಆರಂಭವಾಯಿತು. ಅದನ್ನು ಕಂಡ ತಿನ್ನ ಮತ್ತೊಮ್ಮೆ ಗಾಬರಿಯಾದನು. ಶಿವಲಿಂಗದ ಎರಡನೇ ಕಣ್ಣಿನಿಂದಲೂ ರಕ್ತ ಹರಿಯುವುದನ್ನು ಕಂಡ ತಿನ್ನ ಹೃದಯ ಒಡೆದಂತಾಯಿತು. ಅಯ್ಯೋ, ನನ್ನ ದೇವರ ಇನ್ನೊಂದು ಕಣ್ಣಿಗೂ ಗಾಯವಾಗಿದೆ. ಈಗ ನಾನು ಏನು ಮಾಡಲಿ ಎಂದು ದುಃಖದಿಂದ ಹೇಳಿದನು. ಅವನು ತಕ್ಷಣ ಕಾಡಿನೊಳಗೆ ಓಡಿದನು. ತಿಳಿದಿದ್ದ ಎಲ್ಲ ಔಷಧಿ ಸಸ್ಯಗಳನ್ನು ಹುಡುಕಿದನು. ಮರದ ತೊಗಟೆ, ಎಲೆ, ಬೇರು ಸಿಕ್ಕಿದ್ನೆಲ್ಲ ತಂದು ಗಾಯದ ಮೇಲೆ ಹಚ್ಚಿದನು. ಆದರೆ ರಕ್ತ ಮಾತ್ರ ನಿಲ್ಲಲಿಲ್ಲ. ತಿನ್ನ ಕಣ್ಣೀರು ಹಾಕುತ್ತಾ ಹೇಳಿದನು, ನನ್ನ ದೇವರ ನೋವಿಗಿಂತ ನನ್ನ ನೋವು ದೊಡ್ಡದಲ್ಲ. ಆ ಕ್ಷಣ ಅವನ ಮನಸ್ಸಿನಲ್ಲಿ ಒಂದು ದೃಢವಾದ ನಿರ್ಧಾರ ಮೂಡಿತು. ನನ್ನ ಬಳಿ ಇನ್ನೊಂದು ಕಣ್ಣು ಇದೆ, ಅದನ್ನು ನನ್ನ ದೇವರಿಗೆ ಅರ್ಪಿಸುತ್ತೇನೆ. ಆದರೆ ಒಂದು ಸಮಸ್ಯೆ ಕಾಣುತ್ತಿದೆ. ಒಂದು ಕಣ್ಣನ್ನು ಈಗಾಗಲೇ ಕೊಟ್ಟಿದ್ದರಿಂದ ಇನ್ನೊಂದು ಕಣ್ಣನ್ನು ಕೊಟ್ಟರೆ ಅವನಿಗೆ ಏನು ಕಾಣುವುದಿಲ್ಲ. ಹಾಗಾಗಿ ಶಿವಲಿಂಗದ ಕಣ್ಣಿನ ಜಾಗವನ್ನೇ ಹೇಗೆ ಗುರುತಿಸುವುದು ಎಂದು ಕ್ಷಣಕಾಲ ಯೋಚಿಸುತ್ತಿದ್ದ ತಿನ್ನ. ಆದರೆ ಒಂದು ಅದ್ಭುತ ಉಪಾಯವನ್ನು ಮಾಡಿದನು. ತನ್ನ ಎಡಪಾದವನ್ನು ಶಿವಲಿಂಗದ ಎರಡನೇ ಕಣ್ಣಿನ ಮೇಲೆ ಇಟ್ಟನು. ನಂತರ ಹೇಳಿದನು, ನನಗೆ ಕಾಣದಿದ್ದರೂ ನನ್ನ ಕಾಲು ಇರುವ ಜಾಗವೇ ನನ್ನ ದೇವರ ಕಣ್ಣಿನ ಜಾಗ. ಅಲ್ಲಿಯೇ ನನ್ನ ಎರಡನೇ ಕಣ್ಣನ್ನು ಇಡುತ್ತೇನೆ. ಮರದ ಹಿಂದೆ ಅಡಗಿ ನಿಂತಿದ್ದ ಪೂಜಾರಿ ಇದನ್ನೆಲ್ಲ ನೋಡಿ ಕಣ್ಣೀರಲಾದರು. ಇಂತಹ ಭಕ್ತಿಯನ್ನು ನನ್ನ ಜೀವನದಲ್ಲಿ ಎಂದೂ ನೋಡಿಲ್ಲ ಎಂದು ಭಾವಿಸಿದರು. ತಿನ್ನನ್ ತನ್ನ ಬಾಣವನ್ನು ಕೈಗೆತ್ತಿಕೊಂಡು ಒಂದು ಆಳವಾದ ಉಸಿರನ್ನು ಎಳೆದನು. ಕಣ್ಣು ಮುಚ್ಚಿಕೊಂಡು ಪ್ರೀತಿಯಿಂದ ಹೇಳಿದನು, ದೇವರೇ, ಈ ಕಣ್ಣನ್ನು ಸ್ವೀಕರಿಸು ಎಂದು ಹೇಳುತ್ತಾ ತನ್ನ ಎರಡನೇ ಕಣ್ಣನ್ನು ಕೀಳಲು ಮುಂದಾದನು. ಅಷ್ಟರಲ್ಲಿ ಹಠಾತ್ತನೆ ಇಡೀ ಕಾಡು ದಿವ್ಯ ಪ್ರಕಾಶದಿಂದ ತುಂಬಿತು. ದೇವಾಲಯದ ಗಂಟೆಗಳು ಯಾರು ಮುಟ್ಟದೆಯೂ ಸ್ವಯಂ ಮೊಳಗತೊಡಗಿದವು. ಆಕಾಶದಿಂದ ಸುಗಂಧಭರಿತ ಹೂವಿನ ಮಳೆ ಸುರಿಯತೊಡಗಿತು. ಅದೇ ಕ್ಷಣದಲ್ಲಿ ಒಂದು ದಿವ್ಯ ಕೈ ತಿನ್ನನ್ ಕೈಯನ್ನು ಹಿಡಿದು ನಿಲ್ಲಿಸಿತು. ನಂತರ ಒಂದು ಗಂಭೀರವಾದ ಪ್ರೀತಿಯಿಂದ ತುಂಬಿದ ಧ್ವನಿ ಕೇಳಿಸಿತು, ಸಾಕು ನನ್ನ ಮಗನೇ, ನಿನ್ನ ಭಕ್ತಿಯನ್ನು ಪರೀಕ್ಷಿಸಲು ಮಾತ್ರ ನಾನು ಈ ಲೀಲೆ ಮಾಡಿದೆ. ಆ ಧ್ವನಿ ಕೇಳುತ್ತಿದ್ದಂತೆ ತಿನ್ನನ್ ನಿಂತನು. ಅವನ ಮುಂದೆ ಸ್ವತಃ ಪರಮಶಿವ ಮತ್ತು ಪಾರ್ವತಿ ದೇವಿ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷರಾದರು. ತಿನ್ನನ್ ಆಶ್ಚರ್ಯದಿಂದ ಭಕ್ತಿಯಿಂದ ಅವರ ಪಾದಗಳ ಮುಂದೆ ನಮಸ್ಕರಿಸಿದನು. ಪರಮಶಿವನು ಪ್ರೀತಿಯಿಂದ ತಿನ್ನನ್ ಕೈ ಹಿಡಿದು ಹೇಳಿದರು, ನನ್ನ ಮಗನೇ, ನಿನ್ನಷ್ಟು ನಿಷ್ಕಪಟವಾದ ಭಕ್ತಿ ಬೇರೆ ಯಾರಲ್ಲೂ ನಾನು ಕಂಡಿಲ್ಲ. ನೀನು ನಿನ್ನ ಪ್ರಾಣವನ್ನೇ ನನಗಾಗಿ ಅರ್ಪಿಸಲು ಸಿದ್ಧನಾದೆ. ಇದರಿಂದ ನೀನು ನನ್ನ ಅತ್ಯಂತ ಪ್ರಿಯ ಭಕ್ತ ಎಂದು ಹೇಳಿ ಪರಮಶಿವನು ತನ್ನ ದಿವ್ಯ ಸ್ಪರ್ಶದಿಂದ ತಿನ್ನನನ್ನು ಎರಡೂ ಕಣ್ಣುಗಳನ್ನು ಮರಳಿ ನೀಡಿದನು. ಆ ಕ್ಷಣದಿಂದ ತಿನ್ನ ಎಂಬ ಬೇಡನು ಜಗತ್ತಿಗೆ ಕಣ್ಣಪ್ಪ ನಾಯನರೆಂಬ ಪ್ರಸಿದ್ಧನಾದ. ಪೂಜಾರಿಯ ಕಣ್ಣಲ್ಲಿ ಕಣ್ಣೀರು ತುಂಬಿ ಕೈ ಮುಗಿದು, ಓ ಮಹಾದೇವ, ನನ್ನ ಕಣ್ಣುಗಳೇ ಇಂದು ನಿಜವಾದ ಭಕ್ತಿಯನ್ನು ಕಂಡವು.
ನಾನು ಇಷ್ಟು ದಿನ ವಿಧಿವಿಧಾನಗಳಿಂದ ಪೂಜೆ ಮಾಡಿದೆ, ಆದರೆ ಕಣ್ಣಪ್ಪನು ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನು ನಿನಗೆ ಅರ್ಪಿಸಿದನು. ನನ್ನ ಅಹಂಕಾರವನ್ನು ಕ್ಷಮಿಸು ಸ್ವಾಮಿ. ಕಣ್ಣಪ್ಪ, ನಿನ್ನ ಭಕ್ತಿಯ ಮುಂದೆ ನಾನು ತಲೆಬಾಗುತ್ತೇನೆ. ಇಂದಿನಿಂದ ನೀನು ಕೇವಲ ಬೇಟೆಗಾರನಲ್ಲ, ಮಹಾಭಕ್ತ. ನಿನ್ನ ಹೆಸರು ಯುಗ ಯುಗಾಂತರಗಳವರೆಗೆ ಭಕ್ತರ ಹೃದಯದಲ್ಲಿ ಅಮರವಾಗಿರುತ್ತದೆ. ಅವನ ಹೆಸರು ಇಂದಿಗೂ ಶಿವಭಕ್ತರ ಹೃದಯದಲ್ಲಿ ಅಮರವಾಗಿದೆ. ಈ ಕಥೆಯ ಸಂದೇಶ: ದೇವರಿಗೆ ಬೇಕಿರುವುದು ಚಿನ್ನವಲ್ಲ, ಬೆಳ್ಳಿಯಲ್ಲ, ವೈಭವವೂ ಅಲ್ಲ. ದೇವರಿಗೆ ಅತ್ಯಂತ ಪ್ರಿಯವಾದದ್ದು ನಿಜವಾದ ಪ್ರೀತಿ, ಅಚಲವಾದ ನಂಬಿಕೆ ಮತ್ತು ನಿಷ್ಕಪಟ ಭಕ್ತಿ. ಅದೇ ಭಕ್ತಿ ಒಬ್ಬ ಸಾಮಾನ್ಯ ಬೇಡನನ್ನು ಜಗತ್ತು ಪೂಜಿಸುವ ಕಣ್ಣಪ್ಪ ನಾಯನರಾಗಿ ಮಾಡಿತು. ಓಂ ನಮೋ ಶಿವಾಯ. ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಇಂತಹ ಭಕ್ತಿ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರ ಹರ ಮಹಾದೇವ್.